ಕೆಶಿಪ್-4 ಯೋಜನೆಯಡಿಯಲ್ಲಿ ಮಡಿಕೇರಿ ದೋಣಿಗಲ್ ರಸ್ತೆ ಅಭಿವೃದ್ಧಿಗೆ ಕಳೆದ ಬಜೆಟ್ನಲ್ಲಿ ಘೋಷಣೆಯಾಗಿದ್ದು, ರಸ್ತೆ ಅಭಿವೃದ್ಧಿಪಡಿಸುವ ಪ್ರಕ್ರಿಯೆಗಳ ತಾಂತ್ರಿಕ ಕಾರ್ಯಗಳು ಪ್ರಾರಂಭಗೊಂಡಿದ್ದು, ಡಿಪಿಆರ್ ಸಿದ್ಧಪಡಿಸುವ ನಿಟ್ಟಿನಲ್ಲಿ ಈಗಾಗಲೇ 7 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೊಂಡಿದೆ. ಈ ಹಿನ್ನೆಲೆ ಡಿಪಿಆರ್ ಸಿದ್ಧಪಡಿಸಲು ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಬೆಂಗಳೂರಿನ ಶಾಸಕರ ಭವನದ ಶಾಸಕರ ಕಚೇರಿಯಲ್ಲಿ ಡಿಪಿಆರ್ ಸಂಬಂಧಪಟ್ಟಂತೆ ಕಂಪನಿಯ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ಅಗತ್ಯ ಸೂಚನೆಗಳನ್ನು ನೀಡಲಾಗಿದೆ. ಈ ರಸ್ತೆಯಿಂದ ಕೊಡಗಿನ ಜನತೆಗೆ ಹಾಗೂ ವಾಣಿಜ್ಯೋದ್ಯಮ, ನೂತನ ಕೈಗಾರಿಕೆಗಳು, ಪ್ರವಾಸೋದ್ಯಮ ಅಭಿವೃದ್ಧಿಗೆ ಮತ್ತಷ್ಟು ಸಹಕಾರಿಯಾಗಲಿದೆ ಎಂದು ಶಾಸಕ ಡಾ ಮಂತರಗೌಡ ತಿಳಿಸಿದ್ದಾರೆ. 5.5 ಮೀಟರ್ 6 ಮೀಟರ್ ಅಷ್ಟೇ ಇರೋದು ಕ್ಯಾರೇಜ್. ನಮ್ಗೇನಂದ್ರೆ ರೋಡ್ ಇಷ್ಟಿರ್ಬೋದು, ಆರಾಮಾಗಿ ಹೋಗ್ತಾ ಇದೀವಿ ಕಡೆಗಳು. ಮಡಿಕೇರಿಗೆ ಅಪ್ ಟು ದೋಣಿಗಲ್ 2 ಲೇನಿಂಗ್, ಎಲ್ಲಾ ಕಡೆ 2 ಲೇನಿಂಗ್ ಇದೆ. ದೇರ್ ಇಸ್ ನೋ ಸಿಂಗಲ್ ಲೇನಿಂಗ್ ಅಂತೂ ಇಲ್ಲ. ನಿಮಗೆ ಬೇಕಾಗಿರೋದು ಈ ಭಾಗ ಇಲ್ಲ. ಹಾ ಸರ್, ಹೌದು. ಸೊ ಇದರಲ್ಲಿ ಏನಂದ್ರೆ ಇದರಲ್ಲಿ ವೆಹಿಕಲ್ಸ್ ಇನ್ನ ಸ್ವಲ್ಪ ಅಕಾಮಡೇಟ್ ಮಾಡಬಹುದು ಅನ್ನೋ ರೀತಿಯಲ್ಲಿ ನಾವು ಈಗ ನನಗೆ ಇದ್ರ ಜೊತೆ ಸರ್, ಹೌದು, ಇದು ವಾಟರ್ ಈ ಟ್ರೀಸ್ ಇದೆಯಲ್ಲ, ಇದು ಸರ್ ಏನು ರಿಟೈನಿಂಗ್ ಇದು ಬರುತ್ತೆ. ನಮ್ಮಲ್ಲಿ ಏನ್ ಮಾಡ್ತಾರೆ ಹೇಳ್ತೀವಿ,